ಯಾಕೆ ಏನ್ ತೋಟ ಬಿಟ್ಟ ಬರ್ವಲ್ಲೋಪ? ಏ ನೋಡ್ ಬಾ ಅದ ಇಲ್ಲೇ ಚಂದ ಆಗೇತ್ ನಳ್ಸಾಕತ್ತೈತ್ ನೋಡ್ ಬಾ ಇಲ್ಲೇ ಇಲ್ಲಿ ಬಾ ಇಲ್ಲಿ ಒಂದ್ ಹಣ್ಣು ಕೊಡ್ತೇನೆ ಬಾ ಇಲ್ಲಿ ತಾರ್ಲಣ್ಣ ಇಲ್ಲೇ ಭಾರಿ ಆತಲ್ಲ ಮತ್ತ ಕೊಡ ಇಲ್ಲಿ ನೋಡ. ತಿನ್ ನೋಡ ರುಚಿ ಹೇಳ ಆಮೇಲೆ ನನಗ. ಭಾರಿ ಟೇಸ್ಟ್ ಐತಲ್ವಪ್ಪ. ಏನ್ ಹಾಕಾಗತ್ತೀನಿ ಈ ತೋಟಕ್ಕ ಅಂತ? ಸೀಕ್ರೆಟ್ ಪಾ ಹೇಳೋದಿಲ್ಲ ನಾನು. ಹಂಗಂದ್ರೆ ಹೆಂಗಾರ ಹಾಕಿ ನಿನ್ನ ಹತ್ರ ಅಷ್ಟ ಇದು ಮಾಡ್ಕೊಂಡ್ರೆ ಹೆಂಗ? ನಮಗೂ ಹೇಳ್ಬೇಕಪ್ಪ. ಹೋಗಿ ಒಂದಿಟ್ಟು ನಾವು ಅದನ್ನ ಉಪಯೋಗಿಸ್ತೇವೆ. ಹಂಗ ಅಂದೆ ಬಿಡು ನಿಂಗ್ ಕಟ್ಸಕ್ ಹೇಳಿ ಕೇಳಿಲ್ಲೇ ಅವ್ರು ಮಹೇಶ್ ದೇಶಪಾಂಡೆ ಇದಾರ ನೋಡು, ನೈಸರ್ಗಿಕ ಸಾವಯವ ಗೊಬ್ಬರ ಹಾಕಿ ಅವ್ರು ನನಗ ಒಂದ್ ಕಷಾಯ ಮಾಡೋ ಹೇಳಿದ್ರಪ್ಪ. ಏನದ? ಅದು ಅದಕ್ಕೇನೋ ಒಂದ್ ಸ್ವಲ್ಪ ಏನು ಹೆಸರು ಹಾಕ್ಬೇಕಂತ, ಅಲಸಂದಿ ಹಾಕ್ಬೇಕಂತ, ಸಪ್ತಧಾನ್ಯ. ಅದ ಅದ ನೋಡ್ ಮರ್ತಂಗಾಗೇತೋಪ್ಪ. ಯಾಕಂದ್ರ ನನಗ ಹಿಂದ ಕೇಳಿದ್ದೆ ನಾ ಅದನ್ನ. ನೀನ್ ಹೇಳಿದ್ ಈಗ ನೆನ್ಪಾತು. ಅಂದಂಗ ಏನೇನ್ ಹಾಕ್ಬೇಕ ಅದಕ್ಕ? ಇಲ್ಲ ಅವತ್ತೇನಾತು ಮಹೇಶ್ವರ ಬಂದು ನಮ್ ತೋಟದಾಗ ಆ ಸಪ್ತಧಾನ್ಯದೆಲ್ಲ ಮಾಡಿ ಕೊಟ್ಟು ಹೋಗ್ಬಿಟ್ರು. ನನಗ ಮರ್ತಂಗಾಗೇತಿ. ಬಾ ನಾವು ಅವ್ರ ಕಡೆ ಹೋಗಿ ಕೇಳ್ಕೊಂಡ್ಬರೋಣ. ನಾವು ಮಹೇಶಣ್ಣನ ಹತ್ರ ಈಗ ಇದನ್ನ ಕೇಳೋದ್ ಚಲೋ ಅಂತ. ನಡಿ ಹೋಗೋಣ. ಅಲ್ಲೇ ಹೋಗೋಣ ನಡಿ. ಮಹೇಶಣ್ಣ. ಬರ್ರಿ ಬರ್ರಿ ಬರ್ರಿ. ಏನ್ ಇಬ್ರು ಕೂಡಿ ಬಂದಿರಲ್ಲ ಅಣ್ಣ ತಂಗಿ? ಏನ್ ಮಹೇಶಣ್ಣ, ನನಗ ಈಗ ನಾನ ಆಕಸ್ಮಿಕವಾಗಿ ನಮ್ಮ ತಂಗಿದ ತೋಟಕ್ ಹೋದ್ನೆ. ಪೇರ್ಲೆಂಟ್ ತಿನ್ನಾಕ್ ಕೊಟ್ಲ. ಏನ್ ರುಚಿಯಾಗಿತ್ತದ, ಬಾಳ ರುಚಿ ಅಂದ್ರ ರುಚಿ. ಅದಕ್ ನಾ ಅಂದೆ ಏನ್ ಹಾಕಿ ಬೆಳ್ಸಾಕತ್ತೀವ, ಮತ್ ನನ್ ತೋಟದನು ಹಣ್ಣು ಹಿಂಗ ರುಚಿ ಬರ್ಬೇಕಲ್ಲ ಅಂತ ಕೇಳ್ದೆ. ಅದಕ್ಕ ಆಕಿ ಇಲ್ಲ ನಾ ಹಿಂಗ ಕಷಾಯ ಮಹೇಶಣ್ಣ ಮಾಡ್ಕೊಟ್ಟಿದ್ರು ಅದನ್ನ ಬಳಸ್ದೆ ಅಂತ ಅಂದ್ರ. ಅದಕ್ಕ ತಡಿ ಅದ್ ಏನದು ನನಗೂ ಸ್ವಲ್ಪ ಬೇಕಾಗಿತ್ತ, ಹೋಗ್ಬರನ್ ಬಾ ಅಂತ ಇಬ್ರು ಕೂಡ ಬಂದಿವ್ ನೋಡ್. ಬರ್ರಿ 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 ಎಲ್ಲಾ ಕೂತ್ ಮಾತಾಡೋಣ ಬರ್ರಿ. ಎಲ್ಲಾ ಹೇಳ್ತಾನ ಅದ್ರದ್ದು ಯಾವ್ದ ಹಣ್ಣಿಗೆ. ಅಲ್ಲ ಮಹೇಶಣ್ಣ, ನೀ ಹೇಳ್ತಾ ಹೋಗು, ನಾ ಸುಮ್ ಬರ್ಕೊಂಡ್ಬಿಡ್ತಾನೆ. ಹೌದಲ್ಲ? ಯಾಕಂದ್ರ ಮತ್ತ ಪದೇ ಪದೇ ಹಿಂಗ ಬರೋದಾಗ್ಬಾರ್ದು. ಒಂದ್ಸಲ ಬರದ್ ಇಟ್ಬಿಟ್ಟು ಅಂದ್ರೆ ನಮ್ಗ ಅವಾಗ ಅವಾಗ ಅದನ್ನ ಉಪಯೋಗ ಮಾಡ್ರಿ. ಅದಕ್ಕೆ ನಾವು ಸಪ್ತಧಾನ್ಯಾಂಕುರ ಕಷಾಯ ಅಂತ ಹೇಳ್ತೇವೆ. ಸಪ್ತಧಾನ್ಯಾಂಕುರ ಕಷಾಯ. ಕಷಾಯ. ಅದಕ್ಕೆ ಏನ್ ಬೇಕಪ್ಪಾ ಅಂದ್ರ ಮೊದ್ಲೇದು ನಾಳೆ ಮಾಡೋದ್ರ ಇವತ್ತು ಸಂಜಿನಾಗ ಹಿಂದಿನ ರಾತ್ರಿ ಒಂದ್ ಬಟ್ಟಲ್ದೊಳಗ ಒಂದ್ ಬಗಸಿ ಅಷ್ಟ ಕರಿ ಗುರಿಯಳ್ಳ ಅಂತ ಅವನ ಒಂದ್ ನೀರ್ನಾಗ ಹಾಕಿ ಇಡ್ಬೇಕು. ಮೊದ್ಲೇ ರಾತ್ರಿ ನೆನೆಸಿಡ್ಬೇಕು. ಎರಡನೇ ರಾತ್ರಿ ಏನ್ ಮಾಡ್ಬೇಕು, ನಾವು ಮರುದಿನ ಒಂದ್ 6 ಥರದ್ ಬೀಜಗಳನ್ನ ತಗೋಬೇಕಾಗ್ತದ. 100 ಗ್ರಾಮ್ ಬರೀ ಬಾಳ ಇಲ್ಲ, ಬರೀ 100 ಗ್ರಾಮ್. ಏನೇನ್ ತಗೋಬೇಕು? 100 ಗ್ರಾಮ್ ಹೆಸರ, 100 ಗ್ರಾಮ್ ಉದ್ದ, 100 ಗ್ರಾಮ್ ಅಲಸಂದಿ, ಆಮ್ಯಾಗ 100 ಗ್ರಾಮ್ ಕೆಂಪು ಹುರುಳಿ. ನಮ್ದ ಹಳ್ಳಿ ಮಂದಿ ದನಕ್ ಹಾಕ್ತಿದ್ರು ನೋಡ್ರಿ ಊರುಗಳಿಗೆ ಶಕ್ತಿ ಬರ್ಲಿ ಅಂತೇಳಿ ಅದನ್ನ. ಆಮ್ಯಾಗ 100 ಗ್ರಾಮ ಗೋಧಿ, ಇನ್ನೊಂದು 100 ಗ್ರಾಮ ಕಡ್ಲಿ. ಇವನ್ನೆಲ್ಲಾ ಏನ್ ಮಾಡ್ಬೇಕು, ಕರಿ ಎಳ್ಳ ಹಾಕಿರ್ತಿಲ್ಲ ಆತರ ಕೂಡ್ಸಂಗಿಲ್ಲ. ಇವ್ನ ಬೇರೆ 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 ನೀರಾಗ ಹಾಕ್ಬೇಕು ಸ್ವಲ್ಪ. ಇವನ್ ಹಾಕಿ ಮಳಿಕೆ ಬರ್ಸ್ಬೇಕು. ಮಳಿಕೆ ಗಂಟ ಕಟ್ತಾರಲ್ಲ, ಅಜ್ಜಿಗಳು ಇರ್ತಾರ ನೋಡ್ರಿ, ಅವ್ರ ಕಡೆಯಿಂದ ಕಟ್ಟಸ್ರಿ. ಮಡಿಕೆ ಕಾಳು ಮಾಡಲ್ಲ, ನಮ್ಮ ಮನೆ ಮಾಡ್ತಾರಲ್ಲ. ಇವನ್ನೆಲ್ಲಾ ಏನ್ ಮಾಡ್ಬೇಕು, ನಂತರ ಇದನ್ನ 200 ಲೀಟರ್ ನೀರಿನಾಗ ಅಂದ್ರೆ ಒಂದ್ ಬ್ಯಾರಲ್ ನೀರಿಗೆ ಅದ್ರ ಜೋಡಿ ಮತ್ತ 10 ಲೀಟರ್ ಗೋಮೂತ್ರ ಕೂಡಿಸ್ಕೋಬೇಕು. 200 ಲೀಟರ್ ನೀರಿನೊಳಗ 200 ಲೀಟರ್ ನೀರಿನೊಳಗ. ಆಮ್ಯಾಗ ಏನ್ ಇವು ರುಬ್ಬಿರ್ತೇವ ಇದೆಲ್ಲ ಮಳಕಿ ಬಂದದ್ದು ಕಾಳುಗಳನ್ನ ಇವನ್ನೆಲ್ಲಾ ಕೂಡ್ಸ್ಕೋಬೇಕು ಮರುದಿವ್ಸ ಮಳಕಿ ಬಂದ್ಮೇಲೆ. ಆಮ್ಯಾಗ ಮೊದ್ಲೇ ದಿವ್ಸ ನಾವು ಕರಿ ಎಳ್ಳ ನೀರ್ ಹಾಕಿರ್ತೇವಲ್ಲ, ಆ ಕರಿ ಎಳ್ಳ ಜೋಡಿ ಆ ನೀರನ್ನು ಅದ್ರೊಳಗೆ ಮಿಕ್ಸ್ ಮಾಡ್ಬೇಕು. ಇವನ್ನೆಲ್ಲಾ ಕೂಡ್ಸ್ಕೊಂಡ 2 ದಿವ್ಸ ಅವ್ನ ಏನ್ ಮಾಡ್ಬೇಕು, 48 ತಾಸ 2 ದಿವ್ಸ ಎಲ್ಲಾನು ಮಿಕ್ಸ್ ಮಾಡಿ ಹಂಗ ಇದನ್ ಮಾಡ್ಬೇಕು. ಮಿಕ್ಸ್ ಮಾಡಿ ಈ ಕಷಾಯವನ್ನ ಒಂದ್ ಪಂಪಿಗೆ ಎಷ್ಟು 100 ರಿಂದ 200 ಮಿಲಿ ಸಾಕು. ಇದನ್ನ ಹೊಡಿದ್ರಿಂದ ಏನಾಗ್ತಪ್ಪ ಅಂದ್ರೆ ಯಾವ್ದ ಹಣ್ಣು ಇರ್ಲಿ ಏನೇ ಇರ್ಲಿ, ಎಸ್ಪೆಷಲಿ ನೀವ್ ಏನ್ ಹೇಳಿಲ್ಲ ಪೇರ್ಲಿಕಾಯಿ ಮೋತಿ ಕಾಣಿಸ್ತದ ಇದನ್ನ ಹೊಡೆದ್ರೆ. ಅಷ್ಟು ಪವರ್ಫುಲ್. ಗೊತ್ತಾತೇನ ನನ್ ಥಾಟ್ ಯಾಕಂಗೈತ್ ಅಂತ ಹೇಳಿ? ಈಗ ಗೊತ್ತಾತ್ ನೋಡಿದ್ರ. ಇದರಿಂದ ಏನಾಗ್ತದಪ್ಪ ಅಂದ್ರ ಹಣ್ಣದೊಳಗ ರುಚಿ ತುಂಬತದ ಮೊದ್ಲೇದ್. ಎರಡನೇದ್ದು ಕಾಳ ಹಣ್ಣು ಅಬ್ಬಿ ಪವರ್ಫುಲ್. ತೂಕ ಮಾಡ್ರೆ ಇದ್ರಾಗ ಕಲ್ ಹಾಕ್ಯಾನೇನಪ್ಪ, ತೂಕನು ಸಿಗ್ತದ. ಅಂದ್ರೆ ಇದ್ರ ಅರ್ಥ ಏನೋ ನಿನ್ನ ಆರ್ಥಿಕ ಭದ್ರತೆ ಬಂತಲ್ಲಿ. ಆಮೇಲೆ ಲಾಟ ಇದನ್ನ ಬೆಟ್ಟದಲ್ಲಿ ಒಯ್ದ್ರು ನಡಕ್ ಹೊಡಿದಿಲ್ಲ. ಅದು ಸಾರಿಗೆ ವ್ಯವಸ್ಥೆ ನಾವ್ ಮಾಡ್ತಿರ್ತೇವಲ್ಲ, ಅದಕ್ಕೆ ಏನೂ ಆಗೋದಿಲ್ಲ. ಕೈಯಾಗ ಒಗಿರಿ ನೀವು ಹೊಡಿದಿಲ್ಲ, ಅಷ್ಟ ಸದೃಢತೆ ಬರ್ತದ. ಅದಕ್ಕೆ ನೀವು ಯಾರೇ ಇರ್ಲಿ ಈ ಸಪ್ತಧಾನ್ಯಾಂಕುರ ಮಾಡಿದ್ರ ನಿಮಗ ಅಗದಿ ಪವರ್ಫುಲ್ ಹಣ್ಣು ಸಿಗ್ತಾವ. ಚಲೋ ಆತ್ ಬಿಡ. ನೀ ಹೇಳಿದ ಸಪ್ತಧಾನ್ಯಾಂಕುರದ ಕಷಾಯನ ನಾನು ಹೋಗಿ ಮನ್ಯಾಗೆಲ್ಲಾ ರೆಡಿ ಮಾಡ್ಕೊಂಡಿರ್ತೇನೆ. ಮುಂದೆ ಯಾವಾಗ ಯಾವಾಗ ಬೇಕಾಗತ್ ನೋಡ, ಯಾವಾಗೆಲ್ಲ ಬಳಸ್ತೇನೆ ನೋಡ. ಹಳೆ ಸ್ಟಾಕ್ ಖಾಲಿ ಆಗೇತಿ, ನಡಿ ಇಬ್ರು ಕೂಡ ಮಾಡೋಣ ಹಂಗಾರ. ಮಾಡೋದನ್ನ ಬಹಳ ಮಹತ್ವ ಅದ ರೀ. ಆಯ್ತಾಯ್ತು ಖಂಡಿತ.